ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಸ್ಟೀಲ್ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಡೀಲ್ ಹಗರಣನೇ ಕಾಂಗ್ರೆಸ್ಸಿಗರ ನಿದ್ದೆ ಕೆಡಿಸಿದೆ. ಈ ಡೈರಿ ಪ್ರಕರಣದಿಂದ ಕಾಂಗ್ರೆಸ್ ಸರ್ಕಾರ ಅಲ್ಲೋಲ ಕಲ್ಲೋಲವಾಗ್ಬಿಟ್ಟಿದೆ. ಇನ್ನು ಸಿದ್ದರಾಮಯ್ಯ ಅವರು ಆ ಆರೋಪಕ್ಕೆ ಹೆದರಿ ಸ್ಟೀಲ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನ ಯೋಜನೆನೇ ಡ್ರಾಪ್ ಮಾಡ್ಬಿಟ್ರು. ಇಷ್ಟಾದ್ರೂ ಬಿಜೆಪಿ ಸುಮ್ನಿರ್ತಾ ಇಲ್ಲ. ಸರ್ಕಾರದ ಹಗರಣದ ಆರೋಪಕ್ಕೆ ಮತ್ತೊಂದು ಕಪ್ಪು ಚುಕ್ಕೆ. ಬಿಜೆಪಿ ಹೊಸ ಬಾಂಬ್ ಸಿಡಿಸ್ತಾ ಇದ್ದಾರೆ. ಕಿಕ್ ಬ್ಯಾಕ್ ಬಯಲಾಗುತ್ತೆ ಅಂತ ಸ್ಟೀಲ್ ಬ್ರಿಡ್ಜ್ ಯೋಜನೆಯನ್ನ ಸಿದ್ದರಾಮಯ್ಯ ಸರ್ಕಾರ ಕೈಬಿಟ್ಟಿತ್ತು ಎನ್ನುತ್ತಿರುವ ಬಿಜೆಪಿ ಸಿದ್ದರಾಮಯ್ಯ ಸರ್ಕಾರದ ಮತ್ತೊಂದು ಹಗರಣ ಬಯಲು ಮಾಡೋದಾಗಿ ಬಾಂಬ್ ಸಿಡಿಸಿದೆ. ವಿದ್ಯುತ್ ಹಂಚಿಕೆ ಗುತ್ತಿಗೆಯಲ್ಲಿ ರಾಜ್ಯ ಕಾಂಗ್ರೆಸ್ಸಿನ ಪ್ರಭಾವಿ ಮುಖಂಡರೊಬ್ಬರು ಹಸ್ತಕ್ಷೇಪ ನಡೆಸಿರೋ ವಿಚಾರ ಮೇಲ್ನೋಟಕ್ಕೆ ಸಾಬೀತಾಗಿರೋದು. ಸದ್ಯದಲ್ಲೇ ಈ ಸಂಬಂಧ ದಾಖಲೆ ಬಿಡುಗಡೆ ಮಾಡೋದಾಗಿ ಬಿಜೆಪಿ ಮುಖಂಡ ಸಿಟಿ ರವಿ ಹೇಳಿದ್ದಾರೆ. ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದ ರವಿ, ಕೆಆರ್ಇಡಿಯ 300 ಮೆಗಾವ್ಯಾಟ್ ಯೋಜನೆಯಲ್ಲಿ ರಾಜ್ಯ ಕಾಂಗ್ರೆಸ್ ಘಟಕದ ಪ್ರಭಾವಿ ಮಹಿಳೆಯೊಬ್ಬರು ಕಾನೂನನ್ನ ಉಲ್ಲಂಘಿಸಿ ಗುತ್ತಿಗೆ ಪಡೆದಿದ್ದಾರೆಂದು ರವಿ ಆರೋಪಿಸಿದ್ರು. ರೈತರ ಹೆಸರಲ್ಲಿ ಬೋಗಸ್ ದಾಖಲೆ ಸೃಷ್ಟಿಸಿ ಈ ಯೋಜನೆಯಲ್ಲಿ ಭಾರಿ ಪ್ರಮಾಣದ ಹಣವನ್ನ ಗುಳುಂ ಮಾಡಲಾಗಿದೆ ಅಂತ ಆರೋಪಿಸಿರುವ ಸಿಟಿ ರವಿ, ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವರೊಬ್ಬರು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಇದಲ್ಲದೆ ಕೆಪಿಟಿಸಿಎಲ್ ಸಂಸ್ಥೆಯ ಸುಪರ್ದಿಗೆ ಬರುವ ಕಲ್ಲಿದ್ದಲು ಖರೀದಿಯ ಟೆಂಡರ್ ನಲ್ಲೂ ಭಾರಿ ಅವ್ಯವಹಾರ ನಡೆದಿದೆ. ಈ ಆರೋಪವನ್ನ ರವಿ ಆರೋಪಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯ ತಮ್ಮ ಹೆಗಲ್ ಮೇಲಿನ ಟವಲ್ ಅನ್ನ ಮತ್ತೊಮ್ಮೆ ಕೊಡವಿಕೊಳ್ಳುವಂತೆ ಮಾಡಿದ್ದಾರೆ. ಅಷ್ಟಕ್ಕೂ ರಾಜ್ಯ ಬಿಜೆಪಿ ಘಟಕದ ಗುಮಾನಿ ಯಾರ ಮೇಲೆ ದಾಖಲೆ ಸಮೇತ ಹೇಳಿಕೆ ನೀಡುವಲ್ಲಿ ಎತ್ತಿದ ಕೈಯಾದ ಕುಮಾರಸ್ವಾಮಿ ನಾಚುವಂತೆ ಆರೋಪದ ಸರಮಾಲೆಯನ್ನೇ ಹೊರಿಸುತ್ತಿರುವ ರಾಜ್ಯ ಬಿಜೆಪಿ ಮುಖಂಡರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಭ್ರಷ್ಟಾಚಾರದ ಆರೋಪ ಹೊರಿಸ್ತಾನೆ ಇದ್ದಾರೆ. ಕಾಂಗ್ರೆಸ್ ಕೂಡ ಅದಕ್ಕೆ ತಿರುಗೇಟು ನೀಡ್ತಾನೆ ಇದೆ. ಇನ್ನು ಬಿಜೆಪಿ ಗುಮಾನಿ ಯಾರ ಮೇಲೆ ಅಂದ್ರೆ, ಗುತ್ತಿಗೆಯ 300 ಮೆಗಾವ್ಯಾಟ್ ವಿದ್ಯುತ್ ಯೋಜನೆಯಲ್ಲಿ ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಪ್ರಭಾವವನ್ನ ಬಳಸಿಕೊಂಡು ತಮ್ಮವರಿಗೆ ಗುತ್ತಿಗೆ ಕೊಡಿಸಿದ್ದಾರೆಂತ ಸಿಟಿ ಆರೋಪಿಸಿದ್ದಾರೆ. ಇದಕ್ಕೆ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂದ್ರು ರವಿ. ಇನ್ನು ಕಿಕ್ ಬ್ಯಾಕ್ ಗೆ ಹೆದರಿ ಸಿದ್ದರಾಮಯ್ಯ ಸ್ಟೀಲ್ ಬ್ರಿಡ್ಜ್ ಯೋಜನೆ ವಾಪಸ್ ಪಡೆದುಕೊಂಡ್ರು ಅಂತ ನೇರ ಆರೋಪಿಸಿರುವ ಯಡಿಯೂರಪ್ಪ, ರಾಜ್ಯ ಸರ್ಕಾರದ ಇನ್ನಷ್ಟು ಹಗರಣವನ್ನ ಬಯಲು ಮಾಡೋದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಈ ಬಿಜೆಪಿಯವರು ಆಡ್ತಿರೋದು ನೋಡಿದ್ರೆ ಬಾರಿ ಏನೋ ಇವರು ಸಾಚಾಗಳು ಅನ್ನೋ ತರ ಆಡ್ತಾರೆ. ಎಲ್ರೂ ಇಲ್ಲಿ ಭ್ರಷ್ಟರೇ, ಯಾರು ನಿಯತ್ತಿಂದ ಕೆಲಸ ಮಾಡ್ತಾ ಇಲ್ಲ. ಇವ್ರು ಯಾಕೆ ಹೀಗೆ ಕಾಂಗ್ರೆಸ್ಸಿಗರ ಮೇಲೆ ಒಂದಾದ್ಮೇಲೆ ಒಂದಂತೆ ಆರೋಪ ಹೊರಿಸ್ಕೊಂಡೇ ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಇನ್ನು ಕಾಂಗ್ರೆಸ್ ಅವರೇನಾದ್ರೂ ರೊಚ್ಗೆದ್ರೆ ಇವ್ರಿನ್ನೇನ್ ಗತಿ ಕಾಣಿಸ್ತಾರೋ ಗೊತ್ತಿಲ್ಲ. ಇವರು ಬರೀ ರಾಜಕಾರಣದಲ್ಲಿ ಹಗರಣಗಳನ್ನ ಮಾಡ್ಕೊಂಡೇ ಬರ್ತಿದ್ದಾರೆ ಹೊರತು ದೇಶ ಉದ್ಧಾರ ಮಾಡೋದು ಕಾಣಿಸ್ತಾ ಇಲ್ಲ. ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಆಗತ್ತೆ ಅಂತ. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಹಾಕಿ ಕಳಿಸಿ. ಅಂಡ್ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಮತ್ತಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್.